ಬಿಜೆಪಿ ನಾಯಕರು ವಿಚಾರವಾಗಿ ಟೀಕೆ ಮಾಡ್ತಾ ಇದ್ದಾರೆ. ಕಲ್ತೂರಾಟ ಆಗ್ಲಿಲ್ಲ ಅಂದ್ರೆ ನಾವೇ ಬರ್ತಿದೀವಿ ಅಂತ ಅವ್ರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಏನಪ್ಪಾ ಬಿಜೆಪಿ ನಾಯಕರು ಬಂದಿದ್ದ ವಿಚಾರವಾಗಿ ನೀವು ಕಾಂಗ್ರೆಸ್ ನಾಯಕರು ಟೀಕೆ ಮಾಡ್ತಾ ಇದ್ದೀರಾ. ಒಂದ್ ವೇಳೆ ಹೌದ್ರಿ ರಾಜಕೀಯ ಬೆರೆಸಬೇಡಿ ಅಂತ ಹೇಳಿದ್ರು. ತಪ್ಪಾಗಿದೆ, ಕ್ರಮ ತಗೊಂಡಿದ್ದೀವಿ. ನಾವು ಓಲೈಕೆ ಮಾಡ್ತಾ ಇಲ್ಲ. ತಪ್ಪಿತಸ್ಥರ ಮೇಲೆ ಕ್ರಮ ತಗೊಂಡಿದ್ದೀವಿ. ಅದನ್ನ ಜಿಲ್ಲಾಧಿಕಾರಿಗಳು ಪೊಲೀಸ್ನವ್ರಿಗೋ ನನಗೋ ಮಾತಾಡಲಿ, ಹೇಳಿ, ಇನ್ನೂ ಹೆಚ್ಚಿನ ಕ್ರಮ ತಗೊಳ್ಳೋದಕ್ಕೆ ಅವ್ರೇನಾದ್ರು ಸಜೆಷನ್ ಕೊಡಲಿ, ತೊಂದರೆ ಇಲ್ಲ, ಅದನ್ನ ತಪ್ಪು ಅಂತ ಹೇಳಲ್ಲ. ಆದ್ರೆ ಬಂದು ಬೇರೆ ಥರ ಅದನ್ನ ವೈಭವೀಕರಣ ಮಾಡ್ತಕ್ಕಂಥದ್ದು ಬೇಡ ಅಂತ ಹೇಳಿದ್ದೆ ಅಷ್ಟೇನೆ. ಈಗ ಮಾಡಾಗಿದೆಯಲ್ಲ ಬಿಡಿ. ಗೃಹ ಸಚಿವರು ನನ್ನನ್ನು ಕೇಳಿದ್ರು. ನಾನು ಫಸ್ಟ್ ಡೇ ಬರೋನಾಗ ನಾನೇ ಮೊದಲು ಬಂದುಬಿಟ್ಟಿದ್ದೆ. ತುಮಕೂರಲ್ಲಿದ್ದರು. ಹಾಗಾಗಿ ನೆಕ್ಸ್ಟ್ ಡೇ ಹೋಗೋಣ ಅಂದರು. ನೆಕ್ಸ್ಟ್ ಡೇ ನಾನು ಚಿಕ್ಕಮಗಳೂರಿಗೆ ಹೋಗಿದ್ದೆ, ನಾನು ಇರಲಿಲ್ಲ. ಅದಾದಮೇಲೆ ಅವ್ರದ್ದು ತಾಲೂಕಿನಲ್ಲಿ 2 ದಿವಸ ಪ್ರತಿಭಟನೆ ಇತ್ತು. ಈಗ ನಿನ್ನೆ ಗೃಹ ಸಚಿವರು ನಮ್ಮ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಮಾತನಾಡಿ ಬರೋ ಅವಶ್ಯಕತೆ ಇದೆಯಾ ಅಂದರು. ಈಗೆಲ್ಲ ತಣ್ಣಗಿರೋದ್ರಿಂದ ಮತ್ತೆ ಬಂದು ಏನೋ ಗೃಹ ಸಚಿವರು ಬಂದರು, ಏನೋ ನಡೀತಾ ಇದೆ ಅನ್ನೋದನ್ನು ಏನು ಅವಶ್ಯಕತೆ ಇಲ್ಲ ಬಿಡಿ. ಈಗ ನಾನು ಹೋಗಿದ್ದೀನಿ, ಎಲ್ಲ ತಣ್ಣಗಾಗಿದೆ. ಎನ್ಕ್ವೈರಿ ಮಾಡಿದ್ಮೇಲೆ ಏನು ಕ್ರಮ ತಗೋಬೇಕು ಅದನ್ನು ನಿಮ್ಮ ಮುಂದೆ ಬಂದಾಗ ಕ್ರಮ ತಗೊಳ್ಳಿ ಅಂತ ಹೇಳಿದ್ದೀನಿ. ಗೃಹ ಸಚಿವರು ಬರಬಾರ್ದು ಅಂತೇನಿಲ್ಲ, ಬರಲಿಕ್ಕೆ ರೆಡಿ ಇದ್ರು. ಸೊ ಅದನ್ನು ಏನಿಲ್ಲ. ಅದು ಮದ್ದೂರಿಗೆ ಇದು ಮಂಡ್ಯಕ್ಕೆ ಬಂದೋಗಿದ್ದಾರೆ. ಇಲ್ಲಿ ನಾವು ಜಿಲ್ಲಾಡಳಿತ ಎಲ್ಲವೂ ಸಮರ್ಥವಾಗಿ ಮಾಡ್ತಾ ಇರೋದ್ರಿಂದ ಸೊ ನಮ್ಮ ಮೇಲೆ ಜವಾಬ್ದಾರಿ ಕೊಟ್ಟಿದ್ದೀವಿ. ಅದು ಮುನ್ಸಿಪಾಲ್ಟಿ ಅಪ್ರೂವಲ್ ತಗೊಂಡು ಕಟ್ಟಿದ್ದಾರೆ. ಅದಾದ ಮೇಲೆ ಉದ್ಘಾಟನೆ 1 ವರ್ಷ ಮುಂಚಿತವಾಗಿ ಆಗಿದೆ. ಅಲ್ಲಿವರೆಗೆ ಆಮೇಲೆ ನಾನು DC ಅವ್ರ ಹತ್ರ ಮಾತನಾಡಿದೆ. ಯಾವುದೂ ಕೇಸು ದಾಖಲೆ ಆಗಿಲ್ಲ ಅಂತ ಹೇಳಿದ್ರು ಅಲ್ವಾ ಕುಮಾರ್? ಯಾವುದೂ ಕೇಸ್ ದಾಖಲೆ ಆಗಿಲ್ವಲ್ಲ ಮಸೀದಿ ಮೇಲೆ. ಬಟ್ ಆದರೆ ಅದೇನಾದ್ರು ಹೆಚ್ಚುವರಿ ಇದ್ದರೆ ನಾನು ಅಲ್ಲಿ ಯಾರೋ ಒಬ್ಬರು ನನಗೆ ರೆಪ್ರೆಸೆಂಟೇಷನ್ ಕೊಟ್ಟರು, ಅದು ಕೊಡಿ, ಅದನ್ನು ಚೆಕ್ ಮಾಡಿಸ್ತೀವಿ ಅಂತ ಹೇಳಿದ್ದೀವಿ. ಸೊ ನಮಗೆ ಇಲ್ಲಿವರೆಗೆ ತಲುಪಿದೆ. ಗುರು ನನಗೆ ಈ ಪ್ರಕರಣದ ಬಗ್ಗೆ ಯಾವುದೇ ಲೆಟ್ರ್ ಬಂದಿಲ್ಲ. ಯಾರೂ ನನ್ನನ್ನು ಭೇಟಿ ಮಾಡಿಲ್ಲ. ನಾನು DC ಅವ್ರಿಗೆ ಹೇಳಿದ್ದೀನಿ, ಅಲ್ಲಿಂದಲೇ ಫೋನ್ ಮಾಡಿ ಇದರ ಪೂರ್ವ ಎಲ್ಲ ವಿಚಾರವನ್ನು ಮಾಹಿತಿಯನ್ನು ಕೊಡಿ ಅಂತ ಹೇಳಿದ್ದೀನಿ. ಮಸೀದಿ ವಿಚಾರದಲ್ಲಿ ಪೂರ್ಣ ಪ್ರಮಾಣದ ಮಾಹಿತಿ ಇಲ್ಲದೆ ಇರೋದ್ರಿಂದ ಮತ್ತು ಅದಕ್ಕೆ ಪುರಸಭೆಯಿಂದ ಅನುಮತಿ ತಗೊಂಡಿದ್ದಾರೆ. ಉದ್ಘಾಟನೆನೂ 1 ವರ್ಷ ಮುಂಚಿತವಾಗಿ ಆಗಿದೆ. ಸೊ ಅದಕ್ಕಿಂತ ಹೆಚ್ಚು ನನಗೆ ಮಾಹಿತಿ ಇಲ್ಲದೆ ಇರೋದ್ರಿಂದ ಮಾಹಿತಿ ತಗೊಂಡು ಅದಾಯ್ತು, ಚೆಕ್ ಮಾಡಿ. ರಾಜಕೀಯ ಅಲ್ಲ, ಅವ್ರು ಏನೇನು ಭಾಷೆ ಉಪಯೋಗಿಸಿದ್ದಾರೆ ಅಥವಾ ಸಾರ್ವಜನಿಕ ವ್ಯವಸ್ಥೆಯಲ್ಲಿ ಮಾಡ್ಬೋದಾ? ನೀವೆಲ್ಲ ಓಕೆ ಅದು ಮಾಡ್ಬೋದು, ತೊಂದರೆ ಇಲ್ಲ ಅಂತಂದರೆ ಮುಂದೆ ಅದನ್ನು ಏನು ಅಂತ ಯೋಚನೆ ಮಾಡಿ. ಸೊ ಒಬ್ಬ ಮಾಜಿ ಮಂತ್ರಿಗಳು, ಒಂದು ಪಕ್ಷದ ಮುಖ್ಯಸ್ಥರು, ವಿಧಾನ ಪರಿಷತ್ತಿನ ಸದಸ್ಯರು ಮಾಡಿರೋದೇ ಸರಿ ಅಂತ ಇವತ್ತು ಪತ್ರಿಕೆಯಲ್ಲಿ ಹೇಳಿದ್ದಾರೆ. ಕಾನೂನು ಏನಿದೆ ಅದರಂತೆ ಕ್ರಮ ಆಗುತ್ತೆ. ಯಾರೇ ಆದ್ರೂ ಒಬ್ಬ ಕಾನೂನು ಸಾಮಾನ್ಯ ಜನರಿಗೂ ಒಂದೇ, ಜನಪ್ರತಿನಿಧಿಗೂ ಒಂದೇ. ಏನಪ್ಪಾ ಹೌದ್ರಿ ರಾಜಕೀಯ ಬೆರೆಸಬೇಡಿ ಅಂತ ಹೇಳಿದ್ರು. ತಪ್ಪಾಗಿದೆ, ಕ್ರಮ ತಗೊಂಡಿದ್ದೀವಿ. ನಾವು ಓಲೈಕೆ ಮಾಡ್ತಾ ಇಲ್ಲ. ತಪ್ಪಿತಸ್ಥರ ಮೇಲೆ ಕ್ರಮ ತಗೊಂಡಿದ್ದೀವಿ. ಅದನ್ನು ಜಿಲ್ಲಾಧಿಕಾರಿಗಳು ಪೊಲೀಸ್ನವ್ರಿಗೋ ನನಗೋ ಮಾತಾಡಲಿ, ಹೇಳಿ, ಇನ್ನೂ ಹೆಚ್ಚಿನ ಕ್ರಮ ತಗೊಳ್ಳೋದಕ್ಕೆ ಅವ್ರೇನಾದ್ರು ಸಜೆಷನ್ ಕೊಡಲಿ, ತೊಂದರೆ ಇಲ್ಲ, ಅದನ್ನ ತಪ್ಪು ಅಂತ ಹೇಳಲ್ಲ. ಆದರೆ ಬಂದು ಬೇರೆ ಥರ ಅದನ್ನು ವೈಭವೀಕರಣ ಮಾಡ್ತಕ್ಕಂಥದ್ದು ಬೇಡ ಅಂತ ಹೇಳಿದ್ದೆ ಅಷ್ಟೇನೆ. ಈಗ ಮಾಡಾಗಿದೆಯಲ್ಲ ಬಿಡಿ. ಗೃಹ ಸಚಿವರು ನನ್ನನ್ನು ಕೇಳಿದ್ರು. ನಾನು ಫಸ್ಟ್ ಡೇ ಬರೋನಾಗ ನಾನೇ ಮೊದಲು ಬಂದುಬಿಟ್ಟಿದ್ದೆ. ತುಮಕೂರಲ್ಲಿದ್ದರು. ಹಾಗಾಗಿ ನೆಕ್ಸ್ಟ್ ಡೇ ಹೋಗೋಣ ಅಂದರು. ನೆಕ್ಸ್ಟ್ ಡೇ ನಾನು ಚಿಕ್ಕಮಗಳೂರಿಗೆ ಹೋಗಿದ್ದೆ, ನಾನು ಇರಲಿಲ್ಲ. ಅದಾದಮೇಲೆ ಅವ್ರದ್ದು ತಾಲೂಕಿನಲ್ಲಿ 2 ದಿವಸ ಪ್ರತಿಭಟನೆ ಇತ್ತು. ಈಗ ನಿನ್ನೆ ಗೃಹ ಸಚಿವರು ನಮ್ಮ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಮಾತನಾಡಿ ಬರೋ ಅವಶ್ಯಕತೆ ಇದೆಯಾ ಅಂದರು.
ಈಗೆಲ್ಲ ತಣ್ಣಗಿರೋದ್ರಿಂದ ಮತ್ತೆ ಬಂದು ಏನೋ ಗೃಹ ಸಚಿವರು ಬಂದರು ಏನೋ ನಡೀತಾ ಇದೆ ಅನ್ನೋದನ್ನು ಏನು ಅವಶ್ಯಕತೆ ಇಲ್ಲ ಬಿಡಿ. ಈಗ ನಾನು ಹೋಗಿದ್ದೀನಿ, ಎಲ್ಲ ತಣ್ಣಗಾಗಿದೆ, ಎನ್ಕ್ವೈರಿ ಮಾಡಿದ್ಮೇಲೆ ಏನು ಕ್ರಮ ತಗೋಬೇಕು ಅದನ್ನು ನಿಮ್ಮ ಮುಂದೆ ಬಂದಾಗ ಕ್ರಮ ತಗೊಳ್ಳಿ ಅಂತ ಹೇಳಿದ್ದೀನಿ. ಗೃಹ ಸಚಿವರು ಬರಬಾರ್ದು ಅಂತೇನಿಲ್ಲ, ಬರ್ಲಿಕ್ಕೆ ರೆಡಿ ಇದ್ರು. ಸೊ ಅದನ್ನು ಏನಿಲ್ಲ, ಅದು ಮದ್ದೂರಿಗೆ ಇದು ಮಂಡ್ಯಕ್ಕೆ ಬಂದೋಗಿದ್ದಾರೆ. ಇಲ್ಲಿ ನಾವು ಜಿಲ್ಲಾಡಳಿತ ಎಲ್ಲವೂ ಸಮರ್ಥವಾಗಿ ಮಾಡ್ತಾ ಇರೋದ್ರಿಂದ ಸೊ ನಮ್ಮ ಮೇಲೆ ಜವಾಬ್ದಾರಿ ಕೊಟ್ಟಿದ್ದೀವಿ. ಅದು ಮುನ್ಸಿಪಾಲ್ಟಿ ಅಪ್ರೂವಲ್ ತಗೊಂಡು ಕಟ್ಟಿದ್ದಾರೆ. ಅದಾದ ಮೇಲೆ ಉದ್ಘಾಟನೆ ಒಂದು ವರ್ಷ ಮುಂಚಿತವಾಗಿ ಆಗಿದೆ. ಅಲ್ಲಿವರೆಗೆ ಆಮೇಲೆ ನಾನು DC ಅವ್ರ ಹತ್ರ ಮಾತನಾಡಿದೆ. ಯಾವುದೂ ಕೇಸು ದಾಖಲೆ ಆಗಿಲ್ಲ ಅಂತ ಹೇಳಿದ್ರು ಅಲ್ವಾ ಕುಮಾರ್? ಯಾವುದೂ ಕೇಸ್ ದಾಖಲೆ ಆಗಿಲ್ವಲ್ಲ ಮಸೀದಿ ಮೇಲೆ. ಬಟ್ ಆದರೆ ಅದೇನಾದ್ರು ಹೆಚ್ಚುವರಿ ಇದ್ದರೆ ನಾನು ಅಲ್ಲಿ ಯಾರೋ ಒಬ್ಬರು ನನಗೆ ರೆಪ್ರೆಸೆಂಟೇಷನ್ ಕೊಟ್ಟರು, ಅದು ಕೊಡಿ, ಅದನ್ನು ಚೆಕ್ ಮಾಡಿಸ್ತೀವಿ ಅಂತ ಹೇಳಿದ್ದೀವಿ. ಸೊ ನಮಗೆ ಇಲ್ಲಿವರೆಗೆ ತಲುಪಿಲ್ಲ. ಗುರು ನನಗೆ ಈ ಪ್ರಕರಣದ ಬಗ್ಗೆ ಯಾವುದೇ ಲೆಟ್ರ್ ಬಂದಿಲ್ಲ. ಯಾರೂ ನನ್ನನ್ನು ಭೇಟಿ ಮಾಡಿಲ್ಲ. ನಾನು DC ಅವ್ರಿಗೆ ಹೇಳಿದ್ದೀನಿ, ಅಲ್ಲಿಂದಲೇ ಫೋನ್ ಮಾಡಿ ಇದರ ಪೂರ್ವ ಎಲ್ಲ ವಿಚಾರವನ್ನು ಸೊ ಮಾಹಿತಿಯನ್ನು ಕೊಡಿ ಅಂತ ಹೇಳಿದ್ದೀನಿ. ಮಸೀದಿ ವಿಚಾರದಲ್ಲಿ ಪೂರ್ಣ ಪ್ರಮಾಣದ ಮಾಹಿತಿ ಇಲ್ಲದೆ ಇರೋದ್ರಿಂದ ಮತ್ತು ಅದಕ್ಕೆ ಪುರಸಭೆಯಿಂದ ಅನುಮತಿ ತಗೊಂಡಿದ್ದಾರೆ. ಉದ್ಘಾಟನೆಯೂ ಒಂದು ವರ್ಷ ಮುಂಚಿತವಾಗಿ ಆಗಿದೆ. ಸೊ ಅದಕ್ಕಿಂತ ಹೆಚ್ಚು ನನಗೆ ಮಾಹಿತಿ ಇಲ್ಲದೆ ಇರೋದ್ರಿಂದ ಮಾಹಿತಿ ತಗೊಂಡು ಏನಪ್ಪ ಅದಾಯ್ತು, ಚೆಕ್ ಮಾಡಿ. ರಾಜಕೀಯ ಅಲ್ಲ, ಅವ್ರು ಏನೇನು ಭಾಷೆ ಉಪಯೋಗಿಸಿದ್ದಾರೆ ಅಥವಾ ಸಾರ್ವಜನಿಕ ವ್ಯವಸ್ಥೆಯಲ್ಲಿ ಮಾಡ್ಬೋದಾ? ನೀವೆಲ್ಲ ಓಕೆ ಅದು ಮಾಡ್ಬೋದು, ತೊಂದರೆ ಇಲ್ಲ ಅಂತಂದರೆ ಮುಂದೆ ಅದನ್ನು ಏನು ಅಂತ ಯೋಚನೆ ಮಾಡಿ. ಸೊ ಒಬ್ಬ ಮಾಜಿ ಮಂತ್ರಿಗಳು, ಒಂದು ಪಕ್ಷದ ಮುಖ್ಯಸ್ಥರು, ವಿಧಾನ ಪರಿಷತ್ತಿನ ಸದಸ್ಯರು ಮಾಡಿರೋದೇ ಸರಿ ಅಂತ ಇವತ್ತು ಪತ್ರಿಕೆಯಲ್ಲಿ ಹೇಳಿದ್ದಾರೆ. ಕಾನೂನು ಏನಿದೆ ಅದರಂತೆ ಕ್ರಮ ಆಗುತ್ತೆ. ಯಾರೇ ಆದ್ರೂ ಒಬ್ಬ ಕಾನೂನು ಸಾಮಾನ್ಯ ಜನರಿಗೂ ಒಂದೇ, ಜನಪ್ರತಿನಿಧಿಗೂ ಒಂದೇ. ಏನಪ್ಪ ಹೌದ್ರಿ, ರಾಜಕೀಯ ಬೆರೆಸಬೇಡಿ ಅಂತ ಹೇಳಿದ್ರು. ತಪ್ಪಾಗಿದೆ, ಕ್ರಮ ತಗೊಂಡಿದ್ದೀವಿ. ನಾವು ಓಲೈಕೆ ಮಾಡ್ತಾ ಇಲ್ಲ. ತಪ್ಪಿತಸ್ಥರ ಮೇಲೆ ಕ್ರಮ ತಗೊಂಡಿದ್ದೀವಿ. ಅದನ್ನು ಜಿಲ್ಲಾಧಿಕಾರಿಗಳು, ಪೊಲೀಸ್ನವ್ರಿಗೋ ನನಗೋ ಮಾತಾಡಲಿ, ಹೇಳಿ, ಇನ್ನೂ ಹೆಚ್ಚಿನ ಕ್ರಮ ತಗೊಳ್ಳೋದಕ್ಕೆ ಅವ್ರೇನಾದ್ರು ಸಜೆಷನ್ ಕೊಡಲಿ, ತೊಂದರೆ ಇಲ್ಲ, ಅದನ್ನು ತಪ್ಪು ಅಂತ ಹೇಳಲ್ಲ. ಆದರೆ ಬಂದು ಬೇರೆ ಥರ ಅದನ್ನು ವೈಭವೀಕರಣ ಮಾಡ್ತಕ್ಕಂಥದ್ದು ಬೇಡ ಅಂತ ಹೇಳಿದ್ದೆ ಅಷ್ಟೇ. ಈಗ ಮಾಡಾಗಿದೆಯಲ್ಲ ಬಿಡಿ. ಗೃಹ ಸಚಿವರು ನನ್ನನ್ನು ಕೇಳಿದ್ರು, ನಾನು ಫಸ್ಟ್ ಡೇ ಬರೋನಾಗ ನಾನೇ ಮೊದಲು ಬಂದುಬಿಟ್ಟಿದ್ದೆ. ಅವ್ರು ತುಮಕೂರಲ್ಲಿದ್ದರು. ಹಾಗಾಗಿ ನೆಕ್ಸ್ಟ್ ಡೇ ಹೋಗೋಣ ಅಂದರು. ನೆಕ್ಸ್ಟ್ ಡೇ ನಾನು ಚಿಕ್ಕಮಗಳೂರಿಗೆ ಹೋಗಿದ್ದೆ, ನಾನು ಇರಲಿಲ್ಲ. ಅದಾದಮೇಲೆ ಅವ್ರದ್ದು ತಾಲೂಕಿನಲ್ಲಿ 2 ದಿವಸ ಪ್ರತಿಭಟನೆ ಇತ್ತು. ಈಗ ನಿನ್ನೆ ಗೃಹ ಸಚಿವರು ನಮ್ಮ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಮಾತನಾಡಿ ಬರೋ ಅವಶ್ಯಕತೆ ಇದೆಯಾ ಅಂದರು. ಈಗೆಲ್ಲ ತಣ್ಣಗಿರೋದ್ರಿಂದ ಮತ್ತೆ ಬಂದು ಏನೋ ಗೃಹ ಸಚಿವರು ಬಂದರು ಏನೋ ನಡೀತಾ ಇದೆ ಅನ್ನೋದನ್ನು ಏನು ಅವಶ್ಯಕತೆ ಇಲ್ಲ ಬಿಡಿ. ಈಗ ನಾನು ಹೋಗಿದ್ದೀನಿ, ಎಲ್ಲ ತಣ್ಣಗಾಗಿದೆ, ಎನ್ಕ್ವೈರಿ ಮಾಡಿದ್ಮೇಲೆ ಏನು ಕ್ರಮ ತಗೋಬೇಕು ಅದನ್ನು ನಿಮ್ಮ ಮುಂದೆ ಬಂದಾಗ ಕ್ರಮ ತಗೊಳ್ಳಿ ಅಂತ ಹೇಳಿದ್ದೀನಿ. ಗೃಹ ಸಚಿವರು ಬರಬಾರ್ದು ಅಂತೇನಿಲ್ಲ, ಬರ್ಲಿಕ್ಕೆ ರೆಡಿ ಇದ್ರು. ಸೊ ಅದನ್ನು ಏನಿಲ್ಲ, ಅದು ಮದ್ದೂರಿಗೆ ಇದು ಮಂಡ್ಯಕ್ಕೆ ಬಂದೋಗಿದ್ದಾರೆ. ಇಲ್ಲಿ ನಾವು ಜಿಲ್ಲಾಡಳಿತ ಎಲ್ಲವೂ ಸಮರ್ಥವಾಗಿ ಮಾಡ್ತಾ ಇರೋದ್ರಿಂದ ಸೊ ನಮ್ಮ ಮೇಲೆ ಜವಾಬ್ದಾರಿ ಕೊಟ್ಟಿದ್ದೀವಿ. ಅದು ಮುನ್ಸಿಪಾಲ್ಟಿ ಅಪ್ರೂವಲ್ ತಗೊಂಡು ಕಟ್ಟಿದ್ದಾರೆ. ಅದಾದ ಮೇಲೆ ಉದ್ಘಾಟನೆ ಒಂದು ವರ್ಷ ಮುಂಚಿತವಾಗಿ ಆಗಿದೆ. ಅಲ್ಲಿವರೆಗೆ ಆಮೇಲೆ ನಾನು DC ಅವ್ರ ಹತ್ರ ಮಾತನಾಡಿದೆ. ಯಾವುದೂ ಕೇಸು ದಾಖಲೆ ಆಗಿಲ್ಲ ಅಂತ ಹೇಳಿದ್ರು ಅಲ್ವಾ ಕುಮಾರ್? ಯಾವುದೂ ಕೇಸ್ ದಾಖಲೆ ಆಗಿಲ್ವಲ್ಲ ಮಸೀದಿ ಮೇಲೆ. ಬಟ್ ಆದರೆ ಅದೇನಾದ್ರು ಹೆಚ್ಚುವರಿ ಇದ್ದರೆ ನಾನು ಅಲ್ಲಿ ಯಾರೋ ಒಬ್ಬರು ನನಗೆ ರೆಪ್ರೆಸೆಂಟೇಷನ್ ಕೊಟ್ಟರು, ಅದು ಕೊಡಿ, ಅದನ್ನು ಚೆಕ್ ಮಾಡಿಸ್ತೀವಿ ಅಂತ ಹೇಳಿದ್ದೀವಿ.
ಸೊ ನಮಗೆ ಇಲ್ಲಿವರೆಗೆ ತಲುಪಿಲ್ಲ. ಗುರು ನನಗೆ ಈ ಪ್ರಕರಣದ ಬಗ್ಗೆ ಯಾವುದೇ ಲೆಟ್ರ್ ಬಂದಿಲ್ಲ, ಯಾರೂ ನನ್ನನ್ನು ಭೇಟಿ ಮಾಡಿಲ್ಲ. ನಾನು ಡಿ ಸಿ ಅವ್ರಿಗೆ ಹೇಳಿದ್ದೀನಿ, ಅಲ್ಲಿಂದನೇ ಫೋನ್ ಮಾಡಿ ಇದರ ಪೂರ್ವ ಎಲ್ಲ ವಿಚಾರವನ್ನು ಮಾಹಿತಿಯನ್ನು ಕೊಡಿ ಅಂತ ಹೇಳಿದ್ದೀನಿ. ಪೊಲೀಸ್ ಇಲಾಖೆಯಿಂದ ಇಬ್ಬರನ್ನು ಕೊಟ್ಟಿದ್ದಾರೆ, ಆ ನಿಟ್ಟಿನಲ್ಲಿ ಹೋಗಿ ಒಂದು ಕ್ರಮ ವಹಿಸುವಂಥದ್ದು, ಒಂದು ವಿಚಾರಣೆ ಮಾಡುವಂಥ ಕೆಲಸ ಕೂಡ ಆಗಲಿಲ್ವಾ ಅಂತ. ಯಾಕಂದ್ರೆ ಇದೇ ಸಂಬಂಧಪಟ್ಟ ಮಸೀದಿ ವಿಚಾರವಾಗಿ, ಮಸೀದಿ ವಿಚಾರದಲ್ಲಿ ಪೂರ್ಣ ಪ್ರಮಾಣದ ಮಾಹಿತಿ ಇಲ್ಲದೆ ಇರೋದ್ರಿಂದ ಮತ್ತು ಅದಕ್ಕೆ ಪುರಸಭೆಯಿಂದ ಅನುಮತಿ ತಗೊಂಡಿದ್ದಾರೆ. ಉದ್ಘಾಟನೆಯೂ 1 ವರ್ಷ ಮುಂಚಿತವಾಗಿ ಆಗಿದೆ. ಸೊ ಅದಕ್ಕಿಂತ ಹೆಚ್ಚು ನನಗೆ ಮಾಹಿತಿ ಇಲ್ಲದೆ ಇರೋದ್ರಿಂದ ಮಾಹಿತಿ ತಗೊಂಡು ಅದಾಯ್ತು, ಚೆಕ್ ಮಾಡಿ. ರಾಜಕೀಯ ಅಲ್ಲ, ಅವ್ರು ಏನೇನು ಭಾಷೆ ಉಪಯೋಗಿಸಿದ್ದಾರೆ ಅಥವಾ ಸಾರ್ವಜನಿಕ ವ್ಯವಸ್ಥೆಯಲ್ಲಿ ಮಾಡ್ಬೋದಾ? ಇವೆಲ್ಲ ಓಕೆ, ಅದು ಮಾಡ್ಬೋದು, ತೊಂದರೆ ಇಲ್ಲ ಅಂತಂದರೆ ಮುಂದೆ ಅದನ್ನು ಏನು ಅಂತ ಯೋಚನೆ ಮಾಡಿ. ಸೊ ಒಬ್ಬ ಮಾಜಿ ಮಂತ್ರಿಗಳು, ಒಂದು ಪಕ್ಷದ ಮುಖ್ಯಸ್ಥರು, ವಿಧಾನ ಪರಿಷತ್ತಿನ ಸದಸ್ಯರು ಮಾಡಿರೋದೇ ಸರಿ ಅಂತ ಇವತ್ತು ಪತ್ರಿಕೆಯಲ್ಲಿ ಹೇಳಿದ್ದಾರೆ. ಕಾನೂನು ಏನಿದೆ ಅದರಂತೆ ಕ್ರಮ. ಯಾರೇ ಆದ್ರೂ ಒಬ್ಬ ಕಾನೂನು ಸಾಮಾನ್ಯ ಜನರಿಗೂ ಒಂದೇ, ಜನಪ್ರತಿನಿಧಿಗೂ ಒಂದೇ.